ದಮ್ಮಿದ್ರೆ ಬಾರೋ ದೇವ್ರೆ ಬೀಳು ನನ್ನ ಕಣ್ಣಿಗೆ ಕುಂಬಿಡ್ತೀನಿ ನೋಡು ನಿಂಗೆ ಸಿಕ್ರೆ ನನ್ನ ಕೈಗೆ. ವರ್ಷಕ್ಕೊಂದು ಉಪೇಂದ್ರ ಫ್ಲೇವರ್ ಸಿನಿಮಾ ಇಲ್ಲ ಅಂದ್ರೆ ಉಪೇಂದ್ರ ಫ್ಯಾನ್ಸ್ ಅಕ್ಷರಶಃ ಡಲ್ ಆಗ್ತಾರೆ, ಕಂಗಾಲಾಗ್ತಾರೆ. ಯಾಕಂದ್ರೆ ಉಪ್ಪಿ ಸಿನಿಮಾ ಅಂದ್ರೇನೆ ಹಾಗೆ. ಅದು ಸೆಟ್ಟೇರಿದಾಗ ಎಷ್ಟು ಗುಂಗು ಹಿಡಿಸುತ್ತೋ ರಿಲೀಸ್ ಆಗಿ ಥಿಯೇಟರ್ ನಿಂದ ಆಚೆ ಹೋದ್ರೂ ಆ ಗುಂಗು ಹಾಗೆ ಇರುತ್ತೆ. ಅದು ಉಪ್ಪಿ ನಟಿಸಿ ನಿರ್ದೇಶಿಸೋ ಸಿನಿಮಾಗಳಿಗೆ ಆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಈಗಾಗಲೇ ಅದು ಪ್ರತಿ ಬಾರಿಯೂ ಪ್ರೂವ್ ಆಗಿದೆ. ಆದ್ರೆ ಉಪ್ಪಿ 2 ಸಿನಿಮಾ ಆದ ಮೇಲೆ ಉಪೇಂದ್ರ ಮಾಡಿದ್ದೇ 2 ಸಿನಿಮಾ, ಒಂದು ಕಲ್ಪನಾ 2, ಮತ್ತೊಂದು ಮುಕುಂದ ಮುರಾರಿ. ಆದ್ರೆ ಆ 2 ಸಿನಿಮಾಗಳು ಕೂಡ ಫ್ಯಾನ್ಸ್ ನಿರೀಕ್ಷೆಯನ್ನ ತಣಿಸುವಲ್ಲಿ ವಿಫಲವಾಗಿವೆ. ಯಾಕೆ ದೇವ್ರ ಹೋಗಿದೆ ಉಗುದುಗುದು ಉಗ್ದು ನನ್ ಗಟ್ಲೆ ಕ್ರ್ಯಾಕ್ ಆಗೋಗಿದೆ. ಎತ್ತೋ ಇವೆಲ್ಲ ಬೆಸ್ಟ್, ನಾವೇ ದೇವ್ರಾಗೋದು ಬೆಸ್ಟ್. ಐ ಆಮ್ ದ ಗಾಡ್, ಗಾಡ್ ಇಸ್ ಗ್ರೇಟ್. ನೀವೆಲ್ಲ ರಾಂಗ್, ನಾನೇ ರೈಟ್. ಆ ಸಿನಿಮಾಗಳಾದ್ಮೇಲೆ ಉಪ್ಪಿನೂ ಸೈಲೆಂಟ್ ಆಗಿದ್ದಾರೆ. ಅಷ್ಟಕ್ಕೂ ಉಪ್ಪಿ ಯಾಕೆ ಸೈಲೆಂಟ್ ಆಗಿದ್ದಾರೆ, ಎಲ್ಲಿದ್ದಾರೆ ಉಪ್ಪಿ, ಈಗ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಹೀಗಿದೆ ನೋಡಿ. Come on, director. Salam, star maker. Illi ella bari actors. Beku ಒಳ್ಳೆ character. ರಿಯಲ್ ಸ್ಟಾರ್ ಎಲ್ಲಿದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ? ವಾಲ್ಗೇನೋ ಸೈಲೆಂಟ್ ಆಗಿದೆ ಅಂತ ಅದ್ರ ಅಕ್ಕಪಕ್ಕ ಟೆಂಟ್ ಹಾಕಿ ನಂದೇ ಮಾರ್ಕೆಟ್ ಅಂದ್ರೆ ಅಷ್ಟೇ. ಡೈಪರ್ ಹಾಕೋ ಮಗು ಅದ್ದದೆ ಬದ್ದದೆ ಅನ್ನೋದಲ್ಲ ಡೈಲಾಗು. ಡೈಲಾಗೆ ಡೈ ಹೊಡೆದು ಲಾಗ ಹೊಡೆಸಿದ ಡೈಲಾಗು. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರ ಕಾಲ ಎಳೀತದೆ ಕಾಲ. ಉಪ್ಪಿ ಫ್ಯಾನ್ಸ್ ಗಳಲ್ಲೂ ಉದ್ಯಮದವರಲ್ಲೂ ಮೂಡಿರುವಂತಹದ್ದು ಇವೆರಡು ಪ್ರಶ್ನೆಗಳು. ಅಷ್ಟಕ್ಕೂ ಉಪೇಂದ್ರ ಈಗ ಔಟ್ ಆಫ್ ಸ್ಟೇಷನ್ ಅಲ್ಲಿದ್ದಾರೆ. ಅದು ಯಾಕೆ ಏನು ಅಂತ ಕೇಳಿದ್ರೆ ಅವರ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡ್ತಾರೆ ಎನ್ನಲಾಗ್ತಿದೆ. ಹೌದು, ಮತ್ತೆ ಡೈರೆಕ್ಟರ್ ಕ್ಯಾಪ್ಟನ್ 2 ಆಕ್ಟರ್ ಆಗಿ ಬಣ್ಣ ಹಚ್ಚಿ ನಿರ್ಮಾಪಕನಾಗಿ ದುಡ್ಡು ಖರ್ಚು ಮಾಡೋಕೆ ಮುಂದಾಗ್ತಿದ್ದಾರೆ. ಅದೇ ಕಾರಣಕ್ಕೆ ಸೈಲೆಂಟ್ ಆಗಿ ಕೆಲಸ ಮಾಡಿಕೊಳ್ತಿದ್ದಾರೆ. ನಾನು ನೀನು ಅಲ್ಲ, ಉಪ್ಪಿ ಅವನು ರೆಡಿ ಆಗ್ತಿದ್ದಾನೆ. ಉಪ್ಪಿ ಬರ್ತ್ಡೇಗೆ ಶುರುವಾಗಲಿದೆ ಉಪ್ಪಿ ಹೊಸ ಸಿನಿಮಾ. ಬೇಕು 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 ಅನ್ನೋ ಬೇಕು ಬಾನೆ ನಾನು, ಸಾಕು 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 ಅನ್ನೋ ನೀನು ಅನ್ನೋದು. ನಾನು ನೀನು ಕಾನ್ಸೆಪ್ಟ್ ಹೇಳಿದ್ದ ಉಪ್ಪಿ ಈಗ ಅವನಾಗಿ ಹೊಸ ಸಿನಿಮಾ ಕಥೆಯಲ್ಲಿ ಮುಳುಗಿದ್ದಾರೆ. ವೃತ್ತಿ ಬದುಕಿನಲ್ಲಿ ಯಾರು ಮಾಡಿದ್ದನ್ನ ಮಾಡಿ ಆಡಿಯನ್ಸ್ ನಿರೀಕ್ಷಿಸಿದ್ದನ್ನ ಉಲ್ಟಾ ಮಾಡಿ ರಂಜಿಸಿರೋ, ಅದಕ್ಕೊಂದು ಅರ್ಥ ಕೊಟ್ಟು ಸಮಾಜದ ಡೊಂಕನ್ನ ತೋರಿಸಿರೋರು ನಿರ್ದೇಶಕ ಉಪೇಂದ್ರ. ಎಂಥ ಉಪ್ಪಿ ಅಗೇನ್ ಈ ಸಂದರ್ಭಕ್ಕೆ ತಕ್ಕಂತಹ ಹೊಸ ಬಗೆಯ ಕಥೆಯೊಂದಿಗೆ ಡಿಫರೆಂಟ್ ಸ್ಟೈಲ್ ನೊಂದಿಗೆ ಸಿನಿಮಾ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಈಗಾಗಲೇ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಉಪ್ಪಿ ಎಲ್ಲ ಅಂದುಕೊಂಡಂತೆಯಾದ್ರೆ ಬರ್ತ್ಡೇಗೆ ಸಿನಿಮಾನ ಅನೌನ್ಸ್ ಮಾಡ್ತಾರೆ ಎನ್ನಲಾಗ್ತಿದೆ. ಏನಾದ್ರು ಕಳ್ತನ ಮಾಡ್ಕೊಂಬ. ಕಳ್ತನ ಅಂದ್ರೇನು? ಯಾರಿಗೂ ಗೊತ್ತಾಗದಂಗೆ ಒಂದ್ ಸಾಮಾನ್ ಕದ್ದು ಅದ್ ಮಾರಿ ದುಡ್ಡು ತಗೋಬಾ. ನಮಗ್ ಗೊತ್ತಾಗ್ಬಿಟ್ಟಿದ್ಯಲ್ಲ. ನಮ್ ಇಷ್ಟನೆ ಬಿಟ್ಟು ಬೇರೆ ಯಾರು ಗೊತ್ತಾಗ್ಬಾರ್ದು. ಆಯ್ತಾಯ್ತಾಯ್ತು, ಹೋಗ್ತೀನಿ. ಇನ್ ಮಗ ನಮ್ ಬೈಕಿನ ಕಳ್ತನ ನಮ್ಗೆ ನಮ್ಗೆ ಕೊಡ್ತಾರಲ್ಲ. ನೀವೇ ಹೇಳಿದ್ರಲ್ಲ ನಮ್ ಇಷ್ಟು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಬೇರೆಯವ್ರದ್ದು ಕದ್ರೆ ಕದ್ಮೇಲಾದ್ರೂ ಅವ್ರಿಗೆ ಗೊತ್ತಾಗತ್ತಲ್ಲ. ಮತ್ತೆ ಹುಟ್ಟಿರೋ ಉಪ್ಪಿ ಯಾಕೆ ಲೇಟ್ ಮಾಡ್ತಿದ್ದಾರೆ? ಉಪ್ಪಿ ಹೊಸ ಸಿನಿಮಾದ ಕೆಲಸಗಳಲ್ಲಿ ತಲೆ ಕೆಡಿಸಿಕೊಂಡಿರುವುದು ಒಂದ್ ವಿಷಯ ಆದ್ರೆ, ಮತ್ತೊಂದ್ ಕಡೆ ಉಪ್ಪಿ ರುಪ್ಪಿ ಮತ್ತು ಮತ್ತೆ ಹುಟ್ಟಿಬಾ ಉಪೇಂದ್ರ ಎಂತಿ ನಿಮ್ಮ ಪ್ರೇಮ ಸಿನಿಮಾ ಮುಗಿದಿದೆ.
ಒಂದ್ ರೇಂಜ್ಗೆ ಟಾಕ್ ಕ್ರಿಯೇಟ್ ಮಾಡಿರೋ ಈ ಸಿನಿಮಾ ಇನ್ನು ಯಾಕೆ ರಿಲೀಸ್ ಆಗ್ತಿಲ್ಲ ಅನ್ನುವುದಕ್ಕೆ ಉತ್ತರ ಈಗ ಸಿಕ್ಕಿದೆ. ಉಪೇಂದ್ರ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಪ್ರೇಮ ಮತ್ತು ಉಪ್ಪಿ ಜೊತೆಗೆ ಕಾಣಿಸಿಕೊಂಡಿರೋ ಈ ಸಿನಿಮಾ ಟೈಟಲ್ ವಿಚಾರವಾಗಿ ತುಂಬಾನೇ ದೊಡ್ಡದಾಗಿ ಸದ್ದು ಮಾಡಿತ್ತು. H2O ಲೋಕನಾಥ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಸದ್ಯದಲ್ಲೇ ಆಡಿಯೋ ಲಾಂಚ್ ಮಾಡಲಿದ್ದಾರಂತೆ. ಗ್ರಾಫಿಕ್ಸ್ ಕೆಲಸಕ್ಕೆ ತುಸು ಜಾಸ್ತಿಯೇ ಟೈಮ್ ತೆಗೆದುಕೊಂಡಿದ್ರಿಂದ ಈ ಸಿನಿಮಾ ತಡ ಆಗಿದೆಯಂತೆ. ಮೆಗಾಸ್ಟಾರ್ ಚಿರಂಜೀವಿಗೆ ವಿಲನ್ ಆಗ್ತಾರ ಉಪೇಂದ್ರ. ಆ ಎಲ್ಲ ಸುದ್ದಿಗಳಿಗಿಂತ ಉಪೇಂದ್ರ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿಯವರ 151ನೇ ಚಿತ್ರದಲ್ಲಿ ನಟಿಸುತ್ತಿದ್ದಾರಂತೆ. ಈ ವಿಷಯಕ್ಕೆ ಜಾಸ್ತಿ ಸದ್ದು ಮಾಡ್ತಿದ್ದಾರೆ. ಹೌದು, ಈ ವಿಚಾರಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ವಾದ್ರೂ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯಿಸ್ತಾ ಇರೋ ಉಯ್ಯಾಲವಾಡ ನರಸಿಂಹರೆಡ್ಡಿ ಚಿತ್ರದಲ್ಲಿ ಉಪೇಂದ್ರ ಒಂದು ಮೇಜರ್ ರೋಲ್ ಪ್ಲೇ ಮಾಡಲಿದ್ದಾರೆ. ಅದು ವಿಲನ್ ಪಾತ್ರವನ್ನ ಪೋಷಿಸಲಿದ್ದಾರೆ ಎನ್ನುವ ಸುದ್ದಿ ಟಾಲಿವುಡ್ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಹರಿದಾಡ್ತಿದೆ. ಸನ್ ಆಫ್ ಸತ್ಯಮೂರ್ತಿ ಉಪ್ಪಿ ಮಾಡಿದ್ರು ಕಮಾಲ್. ಉಪೇಂದ್ರ ರೀಸೆಂಟ್ ಆಗಿ ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಅಭಿನಯದ ಸನ್ ಆಫ್ ಸತ್ಯಮೂರ್ತಿ ಚಿತ್ರದಲ್ಲಿ ವಿಲನ್ ಶೇಡಿರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನವಿದ್ದ ಆ ಸಿನಿಮಾದಲ್ಲಿ ಉಪ್ಪಿ ಮ್ಯಾಜಿಕ್ ತೆಲುಗು ಸಿನಿಪ್ರಿಯರನ್ನು ಮೋಡಿ ಮಾಡಿತ್ತು. ಆ ಸಿನಿಮಾದಲ್ಲಿ ಉಪ್ಪಿ ಮಾಡಿದ್ದ ಕಮಾಲ್ ಈಗ ಉಪ್ಪಿಯನ್ನ ಉಯ್ಯಾಲವಾಡ ನರಸಿಂಹರೆಡ್ಡಿ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಾಗಿದೆಯಂತೆ. బోను బద్దల కొడితే ఎలా ఉంటుందో చూస్తావా? ಟಾಲಿವುಡ್ನ ಪ್ರತಿಷ್ಠಿತ ಚಿತ್ರ ಉಯ್ಯಾಲವಾಡ. ಉಯ್ಯಾಲವಾಡ ನರಸಿಂಹರೆಡ್ಡಿ ರಾಯಲಸೀಮೆಯನ್ನ ಸ್ವಾತಂತ್ರ್ಯ ಹೋರಾಟಗಾರ, ತೆಲುಗು ಪ್ರಜೆಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಎದೆಕುಟ್ಟು ಹೋರಾಡಿದ ಕೆಚ್ಚೆದೆಯ ಕ್ರಾಂತಿಕಾರಿ ಕಲಿ. ಇವತ್ತಿಗೂ ರಾಯಲಸೀಮೆಯ ಕರ್ನೂಲಿನಲ್ಲಿ ಈತನನ್ನ ದೇವರಂತೆ ಪೂಜಿಸುತ್ತಾರೆ. ಈ ಮಹಾನ್ ಸಾಧಕನ ಬದುಕು ಇವತ್ತಿಗೂ ಆದರ್ಶನೀಯವಾಗಿದೆ, ಸ್ಫೂರ್ತಿದಾಯಕವಾಗಿದೆ, ಅಷ್ಟೇ ರೋಚಕತೆಯಿಂದ ಕೂಡಿದೆ. ಅಂತಹ ವೀರನ ಕಥೆಯನ್ನ ಮೆಗಾಸ್ಟಾರ್ ಚಿರಂಜೀವಿ ಸಿನಿಮಾ ಮಾಡ್ತಿದ್ದಾರೆ. ಉಯ್ಯಾಲವಾಡ ನರಸಿಂಹರೆಡ್ಡಿ ಪಾತ್ರದಲ್ಲಿ ಮೆಗಾಸ್ಟಾರ್ ಅಭಿನಯಿಸುತ್ತಿದ್ದಾರೆ. 150 ಚಿತ್ರಗಳಲ್ಲಿ ಎಲ್ಲಾ ಬಗೆಯ ಪಾತ್ರಗಳನ್ನು ಅದ್ಭುತವಾಗಿ ನಿರ್ವಹಿಸಿ ಟಾಲಿವುಡ್ನ ಆಲ್ ಟೈಮ್ ನಂಬರ್ 1 ಸ್ಟಾರ್ ಆಗಿ ನಿಂತ್ಕೊಂಡಿರೋ ಮೆಗಾಸ್ಟಾರ್ చిరంజీవి కాಣಿಸಿಕೊಳ್ತಿದ್ದಾರೆ. చెయ్యని తప్పుకు వాడి చేతులు నరకాలనుకుంటే ఇంతకాలం మీరు చేసిన తప్పులకి, అన్యాయాలకి, హత్యలకి మిమ్మల్ని ఎన్ని ముక్కలుగా నరకాలి. జీవల పుట్టలో పాములు దొరబడితే ಆ ಪಾವನ ಗೊಂತು ಜೀವನ ಕುರಿಕಿ ಚಂಪೆ ರೋಜು ಮೊದಲೈಂದಿರಾ. ಈ ಚಿತ್ರವನ್ನ ಸುರೇಂದ್ರ ರೆಡ್ಡಿ ನಿರ್ದೇಶಿಸುತ್ತಿದ್ದಾರೆ. ರಾಮಚರಣ್ ತೇಜ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಸದ್ಯ ಪ್ರೀ ಪ್ರೊಡಕ್ಷನ್ ನಲ್ಲಿರುವ ಚಿತ್ರ ತಂಡ ಒಂದು ಮೇಜರ್ ಪಾತ್ರಕ್ಕೆ, ಅದರಲ್ಲೂ ವಿಲನ್ ಪಾತ್ರಕ್ಕೆ ಉಪೇಂದ್ರರನ್ನ ಸಂಪರ್ಕಿಸಿದೆ ಎನ್ನಲಾಗ್ತಿದೆ. 27 ఏ జంతువుని కనపడకుండా దాచానో దాన్ని చూద్దాం అని పిలుస్తున్నాం. ರಿಯಲ್ ಸ್ಟಾರ್ ಉಪೇಂದ್ರ ಸೈಲೆಂಟ್ ಆಗಿದ್ರು ಫುಲ್ ಬ್ಯುಸಿ ಆಗಿದ್ದಾರೆ. ಸೌತ್ ಇಂಡಿಯಾ ಸ್ಟಾರ್ ಆಗಿ ಡಿಮ್ಯಾಂಡಿಂಗ್ ನಲ್ಲಿದ್ದಾರೆ. ಸದ್ಯದಲ್ಲಿ ಅವರು ಫ್ಯಾನ್ಸ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ಲಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಪ್ರೀತಿ ಉಯ್ಕೊಂಡ್ಬಿಟ್ಟೆ. ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿನಾರ್. ಮಾರ್ಕೊಂಡ್ಬಿಟ್ಟೆ ಅಲ್ಲಿಯ ಗುಣ ಬಿಟ್ಕೊಂಡ್ಬಿಟ್ಟೆ, ಬಿಸ ಬೈದು ಕಳ್ಕೊಂಡ್ಬಿಟ್ಟೆ, ಅಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕೊಂಡೆ ಬಿಟ್ಟೆ. ನಾನು ಸೂಪರ್ ರಂಗ.